ಸರ್ ಇವತ್ತಿನ ಸುದ್ದಿಗೋಷ್ಠಿ ಮಹತ್ವ ಏನು? ಸರ್ ಇವತ್ತು ಸುದ್ದಿಗೋಷ್ಠಿ ಏನಾಗಿದೆ, ನಮ್ದೇ ಆದಂತದ್ದು ಸಮಸ್ಯೆ ಕಾಂಟ್ರಾಕ್ಟ್ ಅಸೋಸಿಯೇಷನ್ ನಮ್ದು ಸುಮಾರು 37,000 ಕೋಟಿ ಪೆಂಡಿಂಗ್ ಬಿಲ್ ಇದೆ ಸ್ಟೇಟ್ ಗೌರ್ಮೆಂಟ್ ಜೊತೆಗೆ. ಅದನ್ನ ನಾವು ಸುಮಾರು 2.5 ವರ್ಷದಿಂದ ಕೇಳ್ತಾ ಇದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ನಾಳೆ ಅಂತ ತಳ್ತಾ ಇದೀವಿ. ಅನಿವಾರ್ಯವಾಗಿ ನಾವು ಪೇಮೆಂಟ್ ರಿಲೀಸ್ಗೋಸ್ಕರ ನಾವು ಸ್ಟ್ರೈಕ್ ಮಾಡ್ತಾ ಇದೀವಿ. 6ನೇ ತಾರೀಕು ಫ್ರೀಡಂ ಪಾರ್ಕ್ ಅಲ್ಲಿ 6/3 ಫ್ರೀಡಂ ಪಾರ್ಕ್ ಅಲ್ಲಿ ಸ್ಟ್ರೈಕ್ ಮಾಡ್ತಾ ಇದೀವಿ ಸರ್. ಇಲ್ಲ, ನಿರ್ದಿಷ್ಟ ಒಂದಿನ ಟೋಕನ್ ಸ್ಟ್ರೈಕ್ ಅಂದ್ರೆ ಕೆಲಸ ನಿಲ್ಲಿಸ್ಬಿಟ್ಟು ಸ್ಟ್ರೈಕ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಏಪ್ರಿಲ್ ಆನ್ವರ್ಡ್ಸ್ ನಿರ್ದಿಷ್ಟವಾಗಿ ಕೆಲಸ ನಿಲ್ಲಿಸಂತ ಕೆಲಸ ಮಾಡ್ತೀವಿ. ಸುಮಾರು 1.5 ಲಕ್ಷ ಜನ ಗುತ್ತಿಗೆದಾರರಿಗೆ ಸಮಸ್ಯೆ ಆಗ್ತದೆ ಇದರಿಂದ. ಯಾವ್ಯಾವ ಇಲಾಖೆಯಿಂದ ಸರ್ ಅದೇ PWD ಇಲಾಖೆ, ಅಲ್ಲಿ 8-9 ಸಾವಿರ ಕೋಟಿ ಪೆಂಡಿಂಗ್ ಬಿಲ್ ಇದೆ. ಮೇಜರ್ ಇರಿಗೇಷನ್ 13,000 ಕೋಟಿ ಇದೆ. ಆಮೇಲೆ PRED 3,800 ಕೋಟಿ ಇದೆ. ಆಮೇಲೆ ಜಲಸಂಪನ್ಮೂಲ ಇಲ್ಲ ಇದು ಮೈನರ್ ಇರಿಗೇಷನ್ 3,800 ಕೋಟಿ ಇದೆ. ಆಮೇಲೆ ವಕ್ಫ್ ವಸತಿ ಮತ್ತು ವಕ್ಫ್ 2,800 ಕೋಟಿ ಇದೆ. BBMP 1,800 ಕೋಟಿ ಇದೆ. ಈಗೆಲ್ಲ ಕೂಡ್ಕೊಂಡು 30 ಕೋಟಿ ಪೆಂಡಿಂಗ್ ಬಿಲ್ ಇದೆ. ಏನು ಒಂದು ದಿನಾಂಕ ನಿಗದಿ ಮಾಡಿದ್ರೆ ಅದ್ರ ಒಳಗಡೆ ಸರ್ಕಾರ ಏನಾದ್ರು ಇಲ್ಲ, ಅವ್ರು ಕರೆದು ನಮ್ದು ಒಂದು ಸ್ಟೇಜ್ ಅಲ್ಲಿ ಪೇಮೆಂಟ್ ಕೊಟ್ಟರೆ ನಾವು ಮುಂದೆ ಎಲ್ಲ ಕಾರ್ಯಕಾರಿ ಸಮಿತಿ ಡಿಸೈಡ್ ಮಾಡ್ತೀವಿ. ಅದನ್ನ ಅವ್ರು ಕರೆದ್ರೆ ಹೋರಾಟ ಮಾಡ್ತೀವಿ. ಅನಿರ್ದಿಷ್ಟ ಅನಿವಾರ್ಯ ಆಗ್ಬಿಟ್ಟಿದೆ ನಮ್ಗೆ. ನನ್ನ ಹೆಸರು ಮಂಜುನಾಥ್ ಅಂತ ಹೇಳಿ, ಅಧ್ಯಕ್ಷರು ಸ್ಟೇಟ್ ಕಾಂಟ್ರಾಕ್ಟ್ ಅಸೋಸಿಯೇಷನ್. ಥ್ಯಾಂಕ್ ಯು.